ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಜಿಯೋ ಬಳಕೆದಾರರ ಗಮನಕ್ಕೆ ಇದೀಗ ಪ್ರಮುಖ ಸುದ್ದಿಯೊಂದು ಇದೆ. ದೀರ್ಘಕಾಲ ರೀಚಾರ್ಜ್ ಮಾಡದ ಸಿಮ್ಗಳನ್ನು ಇದೀಗ ಕಂಪನಿ ಸ್ಥಗಿತಗೊಳ್ತಾ ಇದೆ. ಹಾಗಿದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ನಾವೆಲ್ಲರೂ ಡ್ಯೂಯಲ್ ಸಿಮ್ ಸ್ಮಾರ್ಟ್ಫೋನ್ ಬಳಸುವವರೇ ಹೆಚ್ಚು. ಒಂದು ಸಿಮ್ನಲ್ಲಿ ಇಂಟರ್ನೆಟ್ ಕಾಲಿಂಗ್ ಆಕ್ಟಿವ್ ಆಗಿದ್ದರೆ ಇನ್ನೊಂದು ಸಿಮ್ಮನ್ನು ಕೇವಲ ಬ್ಯಾಂಕ್ ಮೆಸೇಜ್ ಅಥವಾ ಕೇವಲ ಇನ್ಕಮಿಂಗ್ ಕರೆಗಳಿಗಾಗಿ ಮಾತ್ರ ಇಟ್ಕೊಂಡಿರ್ತೇವೆ. ಯಾರು ನಮಗೆ ಕಾಲ್ ಮಾಡ್ತಾರೋ ಅವರು ಮಾಡಲಿ ಬಿಡು ಅಂತ ಹೇಳಿ ನ್ಯಾಯಕ್ಕೆ ಸುಮ್ಮನೆ ರೀಚಾರ್ಜ್ ಮಾಡಿಸೋದು ಅನ್ನುವ ಏನು ಯೋಚನೆ ನಮ್ಮಲ್ಲಿರುತ್ತೆ. ಹಾಗಿದ್ರೆ ನೀವು ಸ್ವಲ್ಪ ಎಚ್ಚರ ವಹಿಸಿ. ಯಾಕಂತ ಹೇಳಿದ್ರೆ ಜಿಯೋ ಇದೀಗ ಸದ್ದಿಲ್ಲದೆ ಇಂಥ ಸಿಮ್ಗಳನ್ನು ಡಿಆಕ್ಟಿವೇಟ್ ಮಾಡಲು ಮುಂದಾಗಿದೆ. ಎಕ್ಸ್ ತಾಣದಲ್ಲಿ ಟೇಕ್ ವರದಿಗಾರರೊಬ್ಬರು ಹಂಚಿಕೊಂಡಿರುವಂತಹ ಮಾಹಿತಿ ಪ್ರಕಾರ, ಯಾರು ತಮ್ಮ ಜಿಯೋ ಸಿಮ್ಗೆ ಬಹುತೇಕ 1 ವರ್ಷದ ಆಸುಪಾಸಿನಲ್ಲಿ ಯಾವುದೇ ರೀಚಾರ್ಜ್ ಮಾಡಿಲ್ಲವೋ ಅವರ ನಂಬರ್ಗಳು ದಿಢೀರಾಗಿ ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ. ಟೆಲಿಕಾಂ ಕಂಪನಿಗೆ ಪ್ರತಿಯೊಬ್ಬ ಗ್ರಾಹಕನಿಂದಲೂ ನಿರ್ದಿಷ್ಟ ಆದಾಯ ಬರಬೇಕಾಗುತ್ತೆ. ಕೇವಲ ಫ್ರೀ ಇನ್ಕಮಿಂಗ್ ಬಳಸಿಕೊಂಡು ನೆಟ್ವರ್ಕ್ ಬ್ಯಾಂಡ್ ವಿತ್ ಆಕ್ರಮಿಸಿಕೊಳ್ಳುವ ಸಿಮ್ಗಳಿಗೆ ಈ ಕುತ್ತು ಇದೀಗ ಬಂದಿದೆ. ಒಮ್ಮೆ ಸಿಮ್ ಬ್ಲಾಕ್ ಆದರೆ ನಿಮ್ಮ ಆಧಾರ್, ಬ್ಯಾಂಕ್ ಖಾತೆ ಹಾಗೂ ವಾಟ್ಸಪ್ ಲಿಂಕ್ ಆಗಿರುವ ನಂಬರ್ ಟ್ರಾಯ್ ನಿಯಮಗಳ ಪ್ರಕಾರ ಸ್ವಲ್ಪ ದಿನಗಳ ನಂತರ ಬೇರೆಯವರ ಪಾಲಾಗುವ ಅಪಾಯವಿದೆ. ನಿಮ್ಮ ನಂಬರ್ ಸುರಕ್ಷಿತವಾಗಿಡಲು ಎಕ್ಸ್ಪರ್ಟ್ ಟಿಪ್ಸ್. ಟೆಲಿಕಾಂ ದರಗಳು ಹೆಚ್ಚಾಗಿರೋದ್ರಿಂದ 2 ಸಿಮ್ಗಳಿಗೆ ತಿಂಗಳಿಗೆ ₹300 ಕೊಟ್ಟು ರೀಚಾರ್ಜ್ ಮಾಡುವುದು ಕಷ್ಟ. ಹೀಗಾಗಿ ನೀವು ಸ್ಮಾರ್ಟ್ ಆಗಿ ಯೋಚಿಸಬೇಕು. ಕೇವಲ ವಾಟ್ಸಪ್ಗಳಿಗಾಗಿ ಮಾತ್ರ ನೀವು ಆ ನಂಬರ್ ಬಳಸ್ತಾ ಇದ್ದರೆ ನಿಮ್ಮ ಬ್ಯಾಂಕ್ ಹಾಗೂ ವಾಟ್ಸಪ್ ಖಾತೆಗಳನ್ನು ನಿಮ್ಮ ಪ್ರೈಮರಿ ಅಂದರೆ ಯಾವಾಗಲೂ ಆಕ್ಟಿವ್ ಇರುವ ನಂಬರಿಗೆ ಬದಲಾಯಿಸಿಕೊಳ್ಳಿ. ನಿಮ್ಮ ಸಿಮ್ ಸಂಪೂರ್ಣ ಡೆಡ್ ಆಗುವ ಮುನ್ನ ಕನಿಷ್ಠ 90 ದಿನಗಳಿಗೊಮ್ಮೆ ಯಾರಾದರೂ ಸಣ್ಣ ಮೊತ್ತದ ರೀಚಾರ್ಜನ್ನು ಮಾಡಿ. ಇದರಿಂದ ಸಿಮ್ ನಿಮ್ಮ ಹೆಸರಿನಲ್ಲೇ ಭದ್ರವಾಗಿರುತ್ತೆ. ಸ್ನೇಹಿತರೆ, ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.